ಯಾರ್ಲೇದು ಊಟ ತುಂಬಾ ಚೆನ್ನಾಗಿತ್ತಣ್ಣ. ಆತಿಲ್ಲ ಒಣ್ರಿ ಇಲ್ಲ. ಎಲ್ಲಿ ಹೋಗ್ಲಣ್ಣ, ಹೊರಗೋದ್ರೆ ಪೊಲೀಸ್ನವ್ರ ಕಾಟ ಬೇರೆ. ಪೊಲೀಸ್ ಕಾಟ ಅಂತ ತಪ್ಪೇನ್ ಮಾಡಿರ್ ನೀವು? ಅಂದ್ರ ಪೊಲೀಸ್ನವ್ರ ಕಣ್ ತಪ್ಸ್ ಬಂದಿರಿ ಎನ್ನಿ. ಆತು ಬಿಡ್ಲೆ ತಮ್ಮ, ಕೆಟ್ಟವನಾಗಿದ್ದ ವಾಲ್ಮೀಕಿ ರಾಮಾಯಣ ಬರ್ದ. ಕನಿಕರ ಇಲ್ದೆ ಪ್ರಾಣಿಗಳನ್ನ ಕೊಲ್ತಿದ್ದ ಬೇಡ್ರ ಕಣ್ಣಪ್ಪ ದೊಡ್ಡ ಶಿವಭಕ್ತ ಆಗ್ಯಾನ. ತಪ್ಪು ಮಾಡದೇ ಇರೋರು ಯಾರು ಇಲ್ಲ ಬಿಡ್ಲೆ ತಮ್ಮ. ಆದ್ರೆ ನೋಡು, ಮಾಡಿ ತಪ್ಪನ್ನ ತಿದ್ದುಕೊಂಡು ಬದುಕ ನಡೆಸ್ತಾನ ನೋಡು, ಅವನೇ ನಿಜವಾದ ಮನುಷ್ಯ. ನಾನು ನಿನಗೆ ನೌಕರಿ ಕೊಡ್ತೀನಿ, ನೀ ಮಾಡುವುದಾದ್ರೆ. ಮಾಡ್ತೀನಣ್ಣ. ಒಬ್ಬ ದುಡಿದ್ರೆ ಒಬ್ಬನಿಗೆ ಊಟ ನೋಡು. ಮತ್ತೆ ಅಣ್ಣ, ಇವಳು ಕೆಲಸ ಮಾಡೋ ಅಭ್ಯಾಸ ಇಲ್ಲ. ನಮಗೆ ಪುಗ್ಸಾಟಿ ಊಟ ಕೊಟ್ಟ ಅಭ್ಯಾಸ ಇಲ್ಲಪ್ಪ. ಇವಳು ಬದಲು ನಾನೇ ಕೆಲಸ ಮಾಡ್ತೀನಣ್ಣ. ಹಂಗಾರ ಅವಳ ಬದಲು ನೀನೇ ಊಟ ಮಾಡು. ಅದು ಅಣ್ಣ, ನಾನ್ ಕೆಲಸ ಮಾಡ್ತೀನಿ. ಬರೀ ಬಾಯಿ ಮಾತಾಗ ಹೇಳಿದ್ರೆ ಲಂಡನ್ ಆಗಿರೋ ನಮ್ಮ ಮಾಲೀಕರಿಗೆ ನಂಬಿಕೆ ಬರುವಲ್ದು. ಸಂಜೆ ಮಠ ಇಬ್ರು ಬಂದು ಮನ್ಯಾಗ ರುಜು ಹಚ್ಚ್ರಿ ಅಗ್ರಿಮೆಂಟ್ ಕಾಗಜಕ್ಕೆ. ಅಮೃತ್ ಮಹಲ್ನಲ್ಲಿ ರಾಣಿ ತರ ಆಳು ಕಾಳುಗಳ ಹತ್ರ ಸೇವೆ ಮಾಡಿಸ್ಕೊಂಡು ಯೂಫೋಮ್ ಬೆಡ್ನಲ್ಲಿ AC ರೂಮಲ್ಲಿ ಮಲಗ್ತಿದ್ದವಳು ಇಂಥ ಮುರುಕಲ್ ಮನೇಲಿ ಇರಾಗ ಮಾಡಿದ್ಕೆ ನನ್ನ ಮೇಲೆ ಬೇಜಾರ? ಹಾಗೇನಿಲ್ಲ. ಹೆಣ್ಣಿಗೆ ತವ್ರ ಮನೆ ಆಸ್ತಿ ಶಾಶ್ವತ ಅಲ್ಲ, ಗಂಡನ ಪ್ರೀತಿನೇ ಶಾಶ್ವತ. ನೀವೇ ಅಡುಗೆ ಮಾಡಿ ನಿಮ್ಮ ಕೈಯಾರೆ ಊಟ ಮಾಡಿಸ್ತಿದ್ದೀರಲ್ಲ, ಇಂಥ ಭಾಗ್ಯ ಅಮೃತ ಮಹಲಲ್ಲಿ ಸಿಗುತ್ತಾ? ಯಾಕೆ ಏನಾಯ್ತು? ಏನ್ರಿ ನಿಮ್ ತೀಟೆ ಹಾಗ ಹೊಡಿಯೋದು? ನಾನು ಹೊಡೆದ್ನಾ? ನಾನು ಹೊಡಿಲಿಲ್ಲ ಕಣೆ. ಮತ್ತಿನ್ಯಾರು? ಸರಿ ಬಿತ್ಕೊಳ್ಳಿ. ಅಯ್ಯೋ ಏನ್ರಿ ಆಯ್ತು? ನೀನ ತಾನೇ ಹೊಡೆದಿದ್ದು. ನಂಗೇನ್ ಬೇರೆ ಕೆಲ್ಸ ಅಲ್ವಾ ನಡು ರಾತ್ರಿ ನಿಮ್ಮೂ ನೋಡ್ಯಕ್ಕೆ? ಇನ್ಯಾರು ಬಂದ್ರಪ್ಪ ಈ ರೂಮ್ಗೆ? ದೆವ್ವ ಬಂದ್ಬಿಡ್ತೇನ್ರಿ. ಲೇ, ನಮ್ಮಮ್ಮ ಇರ್ಬೇಕಾದ್ರೆ ಈ ರೂಮ್ ಯಾವ ದೆವ್ವ ಬರುತ್ತೆ ನೋಡೋ. ಯಾಕೋ ಈ ಜಾಗ ರಾಶಿ ಇಲ್ಲ ಅಂತ ಕಾಣಿಸುತ್ತೆ. ಲೊಕೇಶನ್ ಶಿಫ್ಟ್. ಜಂಬಲ ಅಯ್ಯೋ ಕ್ಯಾಸೆಟ್. ಏನ್ ಪೆಕ್ಪೆಕರ್ನಂಗ್ ಮಕ್ಕ ನೋಡ್ಕೊಂತ ಇದ್ದೀರಾ? ಜಾರ್ಜ್ ಹೋಗ್ದೆ ಅಂದ್ರೆ ಕಲ್ಗುಂಡಿ ತಾವ್ ಹೋಗ್ಬಿಡ್ಬೇಕು. ಈ ಕಡೆ ಬಾ. ಏನ್ ಸೈಜು! ಬ್ರಹ್ಮ ಸೃಷ್ಟಿ ಅಂತೂ ಅಲ್ಲ, ವಿಶ್ವಾಮಿತ್ರ ಸೃಷ್ಟಿ. ಒಂದ್ ಬ್ಲೌಸ್ಗೆ 6 ಮೀಟರ್ ಬಟ್ಟೆ ಬೇಕು. ನೀನು ಅಷ್ಟೇ, ಈ ಕಡೆ ಬಾ. ನಡ್ರಿ ಅಲ್ಲ. ಹೋಗ್ಲೇಬೇಕೇನ್ರಿ? ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಒಳ ಕರ್ಕೊಂಡು ಸತ್ಕಾರ ಮಾಡ್ತಾರೆ ಅನ್ಕೊಂಡ್ಯಾ? ನೋಡೋ, ಅವ್ರ ಒದ್ದು ಆಚೆ ತಳಕ್ ಮೊದ್ಲು ನಾವೇ ಹೊರಗಡೆ ಬಿಡೋಣ ಬಾ. ಅತ್ತೆ ಒಂಚೂರು ಕಾಲ್ ಕೆಳಗಿಡ್ತೀರ ಅತ್ತೆ? ಯಾಕೆ? ಓಹೋ, ಹೋಗೋ ಮುಂಚೆ ಕಾಲಿಗೆ ನಮಸ್ಕಾರ ಮಾಡ್ಬೇಕಾ?
ಸರಿ ಮಾಡು. ಹುಷಾರ್ ತಂಗಿಯಮ್ಮ, ಕಾಲಿಗೆ ನಮಸ್ಕಾರ ಮಾಡೋ ನೆಪದಲ್ಲಿ ಕಾಲು ಎಳೆದ್ ಬಿಡ್ತಾಳೆ ಇವಳು. ಅತ್ತೆ ದಯವಿಟ್ಟು ಎದ್ ನಿಂತ್ಕೊಳ್ತೀರಾ? ಓಹೋ, ಇದು ಬೇರೆ ಒಗ್ಗರಣೆ. ಯಾಕೆ ಕೂತ್ಕೊಂಡು ಆಶೀರ್ವಾದ ಮಾಡ್ಬಾರ್ದಾ? ಮಾಡು. ಅತ್ತೆ ಸ್ವಲ್ಪ ಈ ಕಡೆ ಟರ್ನ್ ಆದ್ರೆ ವಾಸ್ತು ಸರಿ ಇಲ್ವಾ? ಎಲ್ಲಾ ಸರಿ ಹೋಗುತ್ತೆ, ನೀವು ಒಂದ್ ಸ್ಟೆಪ್ ಬ್ಯಾಕ್ ಮಾಡು ಬೇಗ. ಅತ್ತೇರಿ ಜಂಬಲಕಡಿ ಪೊಂಬ. ಆರ್ಪಾಲ್ ತಲೆ ಮೇಲೆ ಚಾಟಿ. ಇದ್ಯಾವ ಕ್ಯಾಸೆಟ್? ಇದು ಒರಿಜಿನಲ್, ನೀವು ಸುಟ್ಟಾಕದ್ರಲ್ಲ ಅದು ಡೂಪ್ಲಿಕೇಟ್. ಈಗ ತೋರಿಸ್ತೀರಿ ಹೊಸ ಪಿಕ್ಚರ್. ಅಯ್ಯೋ, ಮೊದ್ಲೇ ನನಗೆ ಗೊತ್ತಾಗಿದ್ದಿದ್ರೆ. ಏನ್ ಮಾಕಿಸ್ಬಿಡ್ತಿದ್ದೆ ನೀನು? ತೆಗೆದು ಕೊಟ್ಟಾದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ನೋ ಪಂಗಲ್ ಸಿಂಗ್ಸ್, ಸೀದೇರ ಸೀದೇರ್. ಎಕ್ಸ್ಕ್ಯೂಸ್ ಮೀ. ಏನೋ ಇದು? ವಯಸ್ಸಾಯ್ತು, ಇನ್ನೇನಿದೆ ಬ್ಯಾಲೆನ್ಸು? ಈ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ನನ್ನ ಮಗನಿಗೆ ಬರ್ಕೊಟ್ಟಿದ್ದೀನಿ ಅನ್ನೋ ಕಾಗದ ಪತ್ರ. ಇದಕ್ಕೆ ಸೈನ್ ಮಾಡ್ಬಿಟ್ಟು ಇಬ್ರು ತಲೆ ಮೇಲೆ ಗಂಟು ಹೊತ್ಕೊಂಡು ವೈಷ್ಣವ ದೇವಿಗೂ ಅಮರನಾಥಕ್ಕೂ ಹೊರಡಿ. ಇನ್ ಮಿಕ್ಕಿದ್ದೆಲ್ಲ ಭಯೋತ್ಪಾದಕರಿಗೆ ಗಮನಿಸ್ಕಂತ. ನೀನ್ ನನ್ ಹೊಟ್ಟೆಲ್ ಹುಟ್ಟಿರೋ ಮಗ ಏನು? ಅದು ನಾನ್ ಬದುಕಿರೋಷ್ಟು ಕಾಲ ಸಾಧ್ಯ ಇಲ್ಲ. ಸೌಂಡ್ ಬಾಕ್ಸ್ ವಾಲ್ಯೂಮ್ ಜಾಸ್ತಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡ್ಕೋ. ಈ ಕ್ಯಾಸೆಟ್ ಪೊಲೀಸ್ನವ್ರು ಕೊಟ್ರೆ ಅಟೆಂಪ್ಟ್ ಟು ಮರ್ಡರ್, 7 ವರ್ಷ ಜೈಲು, ಚಪ್ಪಡಿ ಕಲ್ಲು ಹೊರಬೇಕಾಗುತ್ತೆ. ಜಲ್ಲಿ ಕುಟ್ಬೇಕಾಗತ್ತೆ. ತಂಗಿಮ್ಮ, ಏನಮ್ಮ ನೀನು? ಒಳ್ಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಆಡ್ದೋಳ್ ನೀನು. ಎಲ್ಲದನ್ನು ಅವ್ರಿಗೆ ಬರ್ಕೊಟ್ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇದೀಯಾ? ಆಸ್ತಿಗಿಂತ ಮರ್ಯಾದಿನೇ ಮುಖ್ಯ ಅಣ್ಣ. ಡಾರ್ಲಿಂಗು, ಎಲ್ಲ ಕರೆಕ್ಟ್ ಆಗಿದೆಯಾ? ಸೂಪರ್. ಬನ್ನಿ. ನಿಮ್ ಯೋಗ್ಯತೆಗೆ ಈ ಗೆಟಪ್ ಸೂಟ್ ಆಗಲ್ಲ. ಡ್ರೆಸ್ ಚೇಂಜ್. ಯವಿ ಚಂಬಲಕಡಿ ಪಂಬ. ಅತ್ತೆಮ್ಮ ಡ್ರೆಸ್ ಅದರಿಂದಿ. అవునవును అదిరిపోయింది. అమ్మ అన్న అత్తే రాండ్రా రాండి. ಎಲ್ಲಿದ್ದೀರಿ ಡ್ಯಾಡಿ? ಅದೇ ಊರಾಚೆ ರಾಮದೇವ್ರ ಬೆಡ್ತತ್ರ. ಅಲ್ಲೇನ್ ಮಾಡ್ತಿದ್ದೀರಾ? ನಾಮ ಒಂದ್ ಹಾಕೊಂಡಿಲ್ಲ ಅಷ್ಟೇ, ಕೇರ ಫುಟ್ಪಾತೆ. ಆಯ್ತಾಯ್ತು, ಬೇಗ ಬಂದ್ಬಿಡು. ಈಗ್ಲೇ ಬರ್ತಾ ಇದೀವಿ. ಯಾರಣ್ಣ? ಯಾರು ಏನು ಯಾಕೆ ಅಂತ ಯಾಕಮ್ಮ ಇಷ್ಟೊಂದು ಆತರ ಪಡ್ತಾ ಇದೀಯಾ? ಬಂದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ. ಎಲ್ಲಿಗಣ್ಣ? ಅಯ್ಯೋ, ನನ್ನ ಮನೆಗಮ್ಮ. ನಾನು ಇನ್ನೂ ನಿನ್ ಜೊತೆನೆ ಇದ್ರೆ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷಾಂದೇಹಿಂದ ಭಿಕ್ಷೆ ಎತ್ಬೇಕಾಗುತ್ತೆ. ಏನೋ ದೇವ್ರು ಅಲ್ಪ ಸ್ವಲ್ಪ ಬುದ್ಧಿ ಕೊಟ್ಟಿರೋ ಹೊತ್ತಿಗೆ ನಿನ್ನಷ್ಟು ದೊಡ್ಡದಲ್ದಲೇ ಇದ್ರು ಒಂದು ಸಣ್ಣ ಮನೆ ಕಟ್ಕೊಂಡಿದ್ದೀರಿ. ಮುಪ್ಪಿನ ಕಾಲಕ್ಕಾಗ್ಲಿ ಅಂತ ಒಬ್ಬ ಹೆಂಡತಿನ ಮದುವೆ ಆಗಿದ್ದೆ. ನಮ್ಮಿಬ್ಬರಿಗೆ ಒಬ್ಬ ಮಗ ಹುಟ್ಟಿದಾನೆ. ನೀನ್ ಟಾಪ್ 10 ಅಲ್ಲಿ ನಂಬರ್ 1 ಸೆಲೆಕ್ಟ್ ಮಾಡ್ದಲ್ಲ, ಅವನೇ ಇವನು, ನನ್ನ ಮಗ ರವಿತೇಜ ಅಂತ. ಇವಳೇ ನನ್ನ ಹೆಂಡತಿ ಆಶಾ. ಮುಂದಿನ ಕತೆನ ನೀನೇ ಹೇಳೇ ಆಶಾ. ಅವತ್ತು ನಿನ್ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿದ್ರೆ ಇವತ್ತು ಪಲ್ಲಕ್ಕಿ ನೀನ್ ಕರ್ಕೊಂಡು ಹೋಗಿ ನನ್ನ ಮನೆ ನಿನ್ಗೆ ಪಾತ್ ಪೂಜೆ ಮಾಡ್ತಿದ್ದೆ. ಈಗ ನೋಡಿದ್ರೆ ನಿನ್ ಇಡೀ ಆಸ್ತಿನೆಲ್ಲ ಆ ಸ್ಲಮ್ ಅವ್ರಿಗೆ ಬರ್ಕೊಟ್ಟು ಫುಟ್ಪಾತ್ ಆಗಿದ್ಯಾ? ನಿನಗ್ ನಾವ್ ಹೆಲ್ಪ್ ಮಾಡ್ಬೇಕಾ? ಬೇಟಾ ನೋಡು, ಮಾತಾಡಿದ್ರಾಯ್ತು, ಮುತ್ತೊಡ್ದ್ರೋಯ್ತು ಅಂತ. ಟ್ರೈನ್ ಆಲೆ ಹೋಗಾಯ್ತು, ಬೇರೆ ಸ್ಟೇಷನ್ ಹುಡ್ಕದ್ರಾಯ್ತು. ಹೋಗೋಗ್, ಗಾಡಿ ಸ್ಟಾರ್ಟ್ ಮಾಡು. ಮಮ್ಮಿ, ನಾನು ಬರ್ಲೇನಮ್ಮ? ಅಣ್ಣ ಬೇಡಣ್ಣ, ಈ ನಡುದಾರಿಲ್ ನನ್ ಬಿಟ್ಟೋದ್ರೆ ನನಗೆ ಯಾರಣ್ಣ ಇದ್ದಾರೆ? ಪುರಂದರದಾಸರ ಕೀರ್ತಿ ಕೇಳಿಲ್ವಾ ತಂಗಿ? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿ ಅಂತ. ಯಾರಿಗೆ ಯಾರು, ಯಾವ್ದಕ್ಕೂ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ. ನಾನು ಬರಲ್ಲ. ನನ್ ತಂಗಿಗಿಂತ ಕಷ್ಟ ಕೊಡ್ಬಾರ್ದಾಗಿತ್ತು ಆ ದೇವ್ರು. ನಡಿಯಪ್ಪ, ನಡಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ರಂಭಾಪುರದ ಅಮೃತ ಮಹಲ್ ಒಡತಿ ಮಾಲಿನಿ ದೇವಿಯವ್ರ ಮೈ ಮೇಲೆ ಒಡವೆ ಇಲ್ಲ, ರೇಷ್ಮೆ ಸೀರೆ ಇಲ್ಲ, ಕಾರಿಲ್ಲ, ಕಾಲಿದೆ ಆದ್ರೆ ಕಾಲಲ್ಲಿ ಚಪ್ಪಲಿ ಇಲ್ಲ. ಯಾಕೆ? ಮಗನು ಸೊಸೆನು ಓಡಿಸ್ಬಿಟ್ರಾ?
ನಿಮ್ ಜೊತೆ ಆ ದಡಿಯಾರ್ ಬೇಕಾಗಿತ್ತಲ್ಲ, ವಾ ಅವನು ಕೈ ಕೊಟ್ಬಿಟ್ನಾ? ಅತ್ತೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಇಷ್ಟೇ ಜೀವನ. ಇರೋ 3 ದಿವಸದಲ್ಲಿ ಆಸ್ತಿ ನಂದು, ಮಹಲ್ ನಂದು, ಒಡವೆ ನಂದು ಅಂತ ಸ್ನೇಹ ಕಳ್ಕೊಂಡ್ಬಿಡ್ತೀವಿ, ಪ್ರೀತಿ ಕಳ್ಕೊಂಡ್ಬಿಡ್ತೀವಿ, ವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ, ಸಂಬಂಧ ಕಳ್ಕೊಂಡ್ಬಿಡ್ತೀವಿ, ಕೊನೆಗೆ ನೆಮ್ಮದಿನೇ ಕಳ್ಕೊಂಡ್ಬಿಡ್ತೀವಿ. ಈಗ ನನ್ನೇ ನೋಡಿ, ಒಂದ್ ಕಾಲದಲ್ಲಿ ರೌಡಿ, 420, ಫುಟ್ಪಾತು, ಇನ್ನೊಂದ್ ಕಾಲದಲ್ಲಿ ಶ್ರೀಮಂತರ ಮನೆ ಅಳಿಯ. ಆದ್ರೆ ಇವಾಗ ರಾಘವೇಂದ್ರ ಎಸ್ಟೇಟ್ ನಲ್ಲಿ ಕೂಲಿ ಮಾಡ್ಕೊಂಡು ನಿಮ್ ಮಗಳ ಜೊತೆ ಜಮ್ ಅಂತ ಸಂತೋಷವಾಗಿದ್ದೀನಿ. ಆವತ್ ಹೇಗಿದ್ನೋ ಇವತ್ತು ಹಾಗೇ ಇದ್ದೀನಿ. ನೋ ಚೇಂಜ್. ನಿಮ್ಮನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನನ್ ಕರುಳು ಚುರುಕ್ ಅನಿಸ್ತಾ ಇದೆ. ನೋಡಿ, ನೀವು ಒಪ್ಪೋದಾದ್ರೆ, ನೀವ್ ಇಷ್ಟಪಟ್ರೆ ನೀವ್ ನಮ್ ಜೊತೆ ಬಂದು ರಾಘವೇಂದ್ರ ಎಸ್ಟೇಟ್ ಇರ್ಬೋದು. ನನಗೇನು ಅಭ್ಯಂತರ ಇಲ್ಲ. ನಾನ್ ನಿಮ್ಮನ್ನ ನಿಮ್ ಮಗನ್ಗಿಂತ, ಸೊಸೆಗಿಂತ, ಆ ನಿಮ್ ದಡಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ಏನಂತೀರಾ? ಕೇಳ್ರಪ್ಪ ತಮ್ಗುಳ, ಕೇಳ್ರಿ. ನಾಳೆ ನಮ್ ಊರ್ ಹಬ್ಬ ಐತೆ. ಅದ್ರ ಸಲುವಾಗಿ ಎಸ್ಟೇಟ್ ಮಾಲೀಕರು ಲಂಡನ್ ನಿಂದ ಬರೋರದಾರ. ಅದಕ್ಕಾಗಿ ನಿಮ್ಗೆಲ್ಲ ನಾಳೆ ರಜಾ ಐತಿ. ಜೊತೆಯಾಗ ಬೋನಸ್ಸು, ಹೊಸ ಬಟ್ಟಿ ಕೊಡೋರದೀವಿ. ಎಲ್ಲ ಸೇರ್ಕೊಂಡು ಊರ ಹಬ್ಬನ ಅದ್ದೂರಿಯಿಂದ ಆಚರಿಸ್ಬೇಕು.